ಶರಣನೇ
ನಲ್ಲ ದೇವಿ, ನೋಡಿದೆಯ ನಲಿದಾಡಿ ನಮಿಸುತ್ತಿರುವುದ ರಾಜ ಹಂಸಿನಿ ತನ್ನ ನಲ್ಲ ದೇವನಿಗೆ ಆ ಮಾನಸ ಸರೋವರದಲ್ಲಿ. ಆ ಪತಿ ಭಾಗ್ಯವನ್ನೆಲ್ಲ ಅನುಭವಿಸುತ್ತಿರುವ ರಾಜಹಂಸನೆಯ ಭಾಗ್ಯವೇ ಭಾಗ್ಯವಲ್ಲವೇ ದೇವ? ಅತ್ತ ನೋಡು ಭವಾನಿ, ಆ ಭವ್ಯ ಸರೋವರದ ಮತ್ತೊಂದು ಕಡೆ ಕನಕ ಮಿಶ್ರಿತವಾದ ತಾವರೆಗಳ ತಂಪಾದ ಬಂಡನ್ನು ಸವಿಯಲು ಬರುತ್ತಿರುವ ಆ ಮರಿದುಂಬಿಗಳ ಪ್ರಣಯ ಗೀತೆ. ಅದೊಂದು ರಾಜೇಶ್ವರಿ ಈ ವಿಶ್ವ ಜಗತ್ತಿನ ಆಧಾರ ಸ್ತಂಭವಾಗಿದೆ. ಶ್ರೀ ಓಂಕಾರನಾದ ಭಕ್ತಿಯಿಂದಲೇ ಅಮರದೇವನಾದೆ. ನಿನ್ನನ್ನು ಭಕ್ತಿಯಿಂದ ಭಜಿಸಿದ ಮಾತ್ರಕ್ಕೆ ನಾನೂ ಕೂಡ ಇಂದು ಅಮರದೇವಿಯಾಗಿ ಹೋದೆನು. ಮೆಚ್ಚಿದೆನು ಮನಸಾರೆ ನಿನ್ನ ಭಕ್ತಿಗಾಗಿ ರಾಜೇಶ್ವರಿ. ಮತ್ತೆ ನೋಡು, ಕನಕಾದ್ರಿಯ ಇಂದ್ರ ದೇಶಾಭಿಮುಖದಿಂದ ಚಂಡಮಾರುತವೆಂಬ ಭಯಂಕರವಾದ ಬಿರುಗಾಳಿಗೆ ಸಿಲುಕಿ ಮೊರದೇಳುವ 2 ಪಾತಾಳ ಸರ್ಪಗಳೆಂಬ ಆ ಮೋಡಗಳ ಮಧ್ಯದಲ್ಲಿ, ಮೊರದೇಳುವ 2 ಪಾತಾಳ ಸರ್ಪಗಳ ಎಂಬ ಮೋಡಗಳ ಮಧ್ಯದಲ್ಲಿ ಕವಿಸುವ ಮಿಂಚುಗಳ ಏಣಿಕೆಯಂತೆ, ಗಂಗಾ ಪ್ರವಾಹದಂತೆ ತನ್ನ 2 ಸೊಂಡಲುಗಳ ಮಧ್ಯದಲ್ಲಿ ತುಂಬಿರುವ ಮುತ್ತುಗಳೆಂಬ ಆ ನೀರನಿಗಳನ್ನು ಮೇಲಕ್ಕೆ ಎಸೆಯುತ್ತಿರುವ ಆ ನೀರಾನೆಗಳನ್ನು ನೋಡು. ಹೌದು ರಾಜೇಶ್ವರ, ಆ ಮಾನಸ ಸರೋವರವು ನನ್ನ ಪಿತ ಮಂದಿರದ ಕಲ್ಯಾಣ ಮಂಟಪದ ಸೊಬಗನ್ನೇ ಧಿಕ್ಕರಿಸುತ್ತಿರುವುದು. ಅದಿರಲಿ, ನೀವೇಕೆ ಎಂದು ಈ ವೇಷವನ್ನು ಧರಿಸಿರುವಿರಿ? ಶಕ್ತಿ, ನಿನ್ನ ನೆಚ್ಚು ಮೆಚ್ಚಿನ ಭಕ್ತಿಗಾಗಿ ಧರಿಸಿರುವ ಇದೊಂದು ರೂಪ. ನಿಶ್ಚಯ ಪರಮಾತ್ಮ. ಗುರುಲಿಂಗ ಜಂಗಮನು ನೀನೆಂದು ಗುರುಲಿಂಗ ಜಂಗಮನು ನೀನೆಂದು ಉರುತರದ ಭಸ್ಮ ರುದ್ರಾಕ್ಷಿ ಮಾಲಭೂಷಿತಳಾಗಿ ವರಕಾರ್ಯಂ ಶೋಭಿಸುತ್ತೇನಾ ವರಕಾರ್ಯಂ ಶೋಭಿಸುತ್ತಿನ ವರಕಾರ್ಯಂ ಶೋಭಿಸುತ್ತಿನ ಪರಮ ಪಾದೋದಕ ಪ್ರಸಾದದಿ ಭಜಿಸಿದೆನು ನಾ. ಭುವನೇಶ್ವರಿ, ಆ ಭಕ್ತಿಯಿಂದ ಭಜಿಸಿದ ನೀನು ಓರ್ವಳೆ ಶಿವ ಭಕ್ತಳಾದೆ. ಭಕ್ತಿಯಿಂದ ಬಂದಿತೆ ಭಾಗ್ಯಸುದೇವ. ನೀವಲ್ಲವೇ ಆದಿ ಪುರುಷನಾಗಿ ಅನಂತ ಜೀವರಾಶಿಗಳಲ್ಲಿ ಹೋಗಿ ಮೆರೆದಾಡುತ್ತಿರುವ ಸ್ವಾಮಿ, ನಿಮ್ಮ ನೆಲೆಯನ್ನು ಕಂಡವರಾರು ಪರಮಾತ್ಮ? ನೀ ಕಾಣನಿಲ್ಲವೇ ರಾಜೇಶ್ವರಿ? ಅಂದಿನ ದಿವಸ ಬಹು ವೈಭವದಿಂದ ಭಸ್ಮ ರುದ್ರಾಕ್ಷಿಗಳಿಂದ ಅಲಂಕಾರ ಭೂಷಿತಳಾಗಿ ನೀನು ನನ್ನನ್ನು ಭಜಿಸಲು ನಾನಂತೆ ನಿನ್ನ ಒಂದು ರೂಪು ಈ ನಿನ್ನ ಪ್ರೇಮಕ್ಕಾಗಿ. ಹಾಗಾದರೆ ನಿಮ್ಮ ನಿಜ ರೂಪವನ್ನು ಕಾಣುವ ಬಗೆ ಹೇಗೆ ಸ್ವಾಮಿ? ಭಕ್ತಿಯಿಂದಲ್ಲದೆ ಕಾಣಬಾರದ ನನ್ನ ನಿಜ ರೂಪು ಭಕ್ತಿಯಿಂದ ಭಜಿಸಿದ ಆತರಿಗೆ ಕೈಲಾಸವಾಸ ರಾಜೇಶ್ವರಿ. ರಾರಾಜಿಪ ಗೌರಿ ಬಾಸುರೆ ಸೌರಿ ಸೋದರಿ ಈ ರಾರಾಜಿಪ ಗೌರಿ ಬಾಸುರೆ ಸೌರಿ ಸೋದರಿ ಈ ರಾರಾಜಿಪ ಗೌರಿ ಬಾಸುರೆ ಸೌರಿ ಸೋದರಿ
ಕಾಂತೆ ಸಾಂತಾಳೆ ನೋಡು ಎನೆಯ. ಸೂರ್ಯ ಚಂದ್ರ ಶ್ರೀ ಕಾಂತಿ ಸಾಂತಳೆ ನೋಡು ಎನೆಯ. ಸೂರ್ಯ ಚಂದ್ರ ಶ್ರೀ ಕಾಂತಿ ಸಾಂತಳೆ ನೋಡು ಎನೆಯ. ಮುಮುಕ್ಷಮಣಿ ಗುಣ ಕರೆಯುತ್ತೆರ ರಾಜಿಪ ಗೌರಿ ಪಾಸುರೆ ಸೌರಿ ಸೋದರಿ ಈರ ರಾಜಿಪ ಗೌರಿ ಪಾಸುರೆ ಸೌರಿ ಸೋದರಿ. ಕಂಡು ನೋಡು ಗೌರಿ ರಮಣಿ ಶಾಂತಿ ಪೀಠವ್ವ. ಆ ಕಂಡು ನೋಡು ಗೌರಿ ರಮಣಿ ಶಾಂತಿ ಪೀಠವ್ವ. ಆ ಕಂಡು ನೋಡು ಗೌರಿ ರಮಣಿ ಶಾಂತಿ ಪೀಠವ್ವ. ಕಂಡು ಕಾಣದ ಕಾಂತಿ ಮೋಕ್ಷದ ಶಾಂತಿ ಬೀರುವ. 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 ಸುಶಂಕರಿಯ ಸುರವಿದ ಎಳರ ರಾಜಿಪ ಗೌರಿ ಪಾಸುರೆ ಸೌರಿ ಸೋದರಿ ಈರ ರಾಜಿಪ ಗೌರಿ ಪಾಸುರೆ ಸೌರಿ ಸೋದರಿ ಈರ ರಾಜಿಪ ಗೌರಿ ಪಾಸುರೆ ಸೌರಿ ಸೋದರಿ ಸೌರಿ ಸೋದರಿ ಸೌರಿ ಸೋದರಿ. ಸಾಮವಿ ಸಪ್ತಸನ ನವಚಲನ ಚೆಲುವಾದ ಕಿರಣಗಳನ್ನು ಚೆಲ್ಲಿಸಿ ಬರುತ್ತಿರುವ ಆ ಪ್ರಕಾಶವು ಓರ್ವ ಭಕ್ತನ ಬರುವಿಕೆಯನ್ನು ತೋರುತ್ತಿದೆ.
ಬೆಂಗದರನಾಗಿದ್ದರೆ ಬೆನ್ನಟ್ಟಿ ಬರುತ್ತಿತ್ತು ಬಿಸಿಲು, ವೃಂಗದರನಾಗಿದ್ದರೆ ಚೆಲ್ಲುತ್ತಿತ್ತು ಬೆಳದಿಂಗಳು. ಅವೆರಡೂ ಅಲ್ಲದಿದ್ದರೆ ಅವನೇ ನಿನ್ನ ಸಹೋದರ ಶೌರ್ಯು. ನಿಶ್ಚಯ ನಿಶ್ಚಯ. ಸೌರ್ಯನ ಸುದರ್ಶನವೆಂದು ರಥದ ಬಂಡೆಯ ಮೇಲೆ ಸಾವಿರಾರು ಕಿರಣಗಳನ್ನು ಚೆಲ್ಲಿಸಿ ಬರುತ್ತಿರುವ ಪ್ರಕಾಶವ ಚೆಲುವನು ಅದೆಷ್ಟು ಮರೀಚಿಕೆ ಜಲದಂತೆ ಹೊಳೆಯುತ್ತಿರುವುದು. ಅವನೆಷ್ಟೇ ಆದರೂ ಈ ಗೌರಿ ಸಹೋದರನಲ್ಲವೇ? ಎಷ್ಟಾದರೂ ಸಹೋದರನನ್ನು ಬಣ್ಣಿಸುವ ಆ ಸೌರ್ಯನ ಸಹೋದರಿ ನೀನಲ್ಲವೇ? ಬಾ, ನಿನ್ನ ಸಹೋದರನ ಬರುವಿಕೆಯನ್ನು ನೋಡುತ್ತಾ ಆ ಶಾಂತಿ ಪೀಠದ ಮೇಲೆ ಕುಳಿತುಕೊಳ್ಳೋಣ. ಮಹಾದೇವನ ಕರುಣಾಕಾಂತಿಯ ಮಹಾದೇವನ ಮಹಾದೇವನ ಕರುಣಾಕಾಂತಿಯ ಮಹಾದೇವನ ಗಂಗಾಧರನ ಶೃಂಗ ವಿಭೂಷಣ ಗಂಗಾಧರನ ಶೃಂಗ ವಿಭೂಷಣ ಶೃಂಗಾವಳಿಯ ಶುಭಗಿನ ಸಿರಿಯ ಶೃಂಗಾವಳಿಯ ಶುಭಗಿನ ಸಿರಿಯ ಮಹಾದೇವನ ಕರುಣಾಕಾಂತಿಯ ಮಹಾದೇವನ ಅಂಗಜಾರನ ಅಂಗಜಾರನ ಜಂಗುಮರೂಪನ ಅಂಗಜಾರನ ಜಂಗುಮರೂಪನ ಮಂಗಳ ನೀಡುವ ಲಿಂಗರಾಜನ ಮಂಗಳ ನೀಡುವ ಲಿಂಗರಾಜನ ಮಹಾದೇವನ ಕರುಣಾಕಾಂತಿಯ ಮಹಾದೇವನ 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 ಪರಮಾತ್ಮನಿಗೆ ನಮಸ್ಕರಿಸುವೆ. ಬಾ ಚಕ್ರಧಾರಿ, ನಿನಗೆ ಮಂಗಳವಾಗಲಿ. ಅಣ್ಣ, ಬಹು ಸಂಭ್ರಮದಿಂದ ಕೈಲಾಸಕ್ಕೆ ಬರಲು ಕಾರಣವೇನು? ದಯಮಾಡಿ ಈ ಪೀಠವನ್ನು ಅಲಂಕರಿಸಿ. ಆಗಬಹುದು ತಾಯಿ. ಸಹೋದರಿ, ಕಗ್ಗಲಿನಂತೆ ಕಠಿಣವಾದ ಈ ಕಲ್ಲನ್ನು ಪೀಠವೆಂದು ಕುಳ್ಳಿರಿಸುವೆಯಾ? ನಾನೇನು ಮಾಡಲಿ ಅಣ್ಣ? ನೀನಾದರೂ ಲಕ್ಷ್ಮೀಪತಿ, ಯಾವಾಗಲೂ ಸುಖ ಸಂಪತ್ತಿನಿಂದ ನಿನ್ನ ಮನೆಯಲ್ಲಿ ಭದ್ರವಾಗಿ ಇರುವೆ. ನನ್ನ ಪತಿಯಾದರೂ ನನ್ನನ್ನು ಈ ಗುಹೆಯಲ್ಲಿ ಬಿಟ್ಟು ತನ್ನ ಮನ ಬಂದಂತೆ ಭಕ್ತರನ್ನು ಹುಡುಕಿಕೊಂಡು ಹೋಗುವ ಕಾರ್ಯದಲ್ಲೇ ನಿರತರಾಗಿರುವರಲ್ಲ. ಹೇಳು ಸತಿ, ಹೇಳು. ಇನ್ನೇನು ಹೇಳಬೇಕು ಅದನ್ನೆಲ್ಲವನ್ನು ಹೇಳು. ಎಷ್ಟಾದರೂ ಅಣ್ಣ ತಂಗಿಯರ ಬಾಂಧವ್ಯವೇ ಬಾಂಧವ್ಯ. ಯಾವ ಸೌಭಾಗ್ಯವಾದರೂ ನಿನ್ನ ಭಾಗ್ಯವೇ ಭಾಗ್ಯ. ಮಂಗಳಕರನಾದ ಪರಶಿವನನ್ನು ಕೈ ಹಿಡಿದ ನೀನಲ್ಲವೇ ನಿತ್ಯ ಮಂಗಳಿಯು. ಕೇಳಿದೆ ಸತಿ ನಿನ್ನ ಸಹೋದರನ ಮಾತನ್ನು. ನನ್ನ ಮಾತು ನನ್ನ ಭಾಗ್ಯ. ನಮ್ಮ ಈರ್ವರ ಬಾಂಧವ್ಯವೇನೂ ಭೂತೇಶ. ನಿನ್ನ ಮನೆಯೇ ಮನೆ, ನಿನ್ನ ನೋಟವೇ ನೋಟ. ಈ ಕನಕಮಯವಾದ ಪೀಠವನ್ನು ಕಲ್ಲೆಂದು ಹೇಳಿದ ಮಾತು ಅಣ್ಣ ತಂಗಿರೆಯ ಸೊಲುಗೆಯ ಮಾತಾಗಿರ್ಬೋದು ಸರ್ವೇಶ್ವರ. ಅದಿರಲಿ ಕ್ಷೀರಸಯನ, ನಿನ್ನನ್ನು ನೋಡಿದಾಯ್ತು. ದಕ್ಷ ಸುತಿಯರ ವಿವಾಹ ಮಂಟಪದಲ್ಲಿ ನೋಡಿದ ಆರಭ್ಯ ಬ್ರಹ್ಮದೇವನೇಕೆ ಇನ್ನೂ ಬಾರಲೇ ಇಲ್ಲ? ಅತ್ತ ನೋಡು ಜಗದೀಶ್ವರ, ಕನಕಾದ್ರಿಯ ತಪ್ಪಲಿನಲ್ಲಿ ಬ್ರಹ್ಮದೇವನು ಬಹು ಸಂಭ್ರಮದಿಂದ ಇತ್ತಲೇ ಬರುತ್ತಿರುವನು. ಶ್ರೀಶೈಲವಾಸ ಗಂಗಾಧರ ಶ್ರೀಶೈಲವಾಸ ಗಂಗಾಧರ
ಕರುಣಾಕರ ದಯ ತೋರೋ ಪರಮೇಶ ಕರುಣಾಕರ ತಂದೆಯು ನೀನೆ ತಾಯಿಯು ನೀನೆ ಬಂಧು ಬಳಗವು ಎಲ್ಲವೂ ನೀನೆ ಶ್ರೀಶೈಲವಾಸ ಗಂಗಾಧರ ದಯತೋ ಭಕ್ತರ ಪೊರೆಯೋ ಭಕ್ತ ಮಲೇಶ ಶಕ್ತಿಯ ನೀಡು ನೀ ಪರಮೇಶ ಭಕ್ತರ ಪೊರೆಯೋ ಭಕ್ತ ಮಲೇಶ ಶಕ್ತಿಯ ನೀಡು ನೀ ಪರಮೇಶ ಅನುದಿನ ನಿನ್ನನು ಧ್ಯಾನವೇ ದೇವಾ ಅನುದಿನ ನಿನ್ನನು ದಾನಪೆ ದೇವ ಮನಮುನಿ ವಂದನೆ ಸಕಲೋಚಾರ ಶ್ರೀಶೈಲವಾಸ ಗಂಗಾಧರ ದಯ ತೋರೋ ಪರಮೇಶ ಕರುಣಾಕರ ಶ್ರೀಶೈಲವಾಸ ಗಂಗಾಧರ ಬ್ರಹ್ಮದೇವ ನಿನಗೆ ಮಂಗಳವಾಗಲಿ. ಬ್ರಹ್ಮದೇವನ ದರ್ಶನವಂತೂ ಅಪೂರ್ವವಾಗಿ ಹೋಯಿತು. ಸತ್ಯಲೋಕದಲ್ಲಿ ಎಲ್ಲರೂ ಕ್ಷೇಮದಿಂದಿರುವರೆ ದಯಮಾಡಿ ಪೀಠವನ್ನು ಅಲಂಕರಿಸಿ. ನಿಮ್ಮ ಆಶೀರ್ವಾದದಿಂದ ಪೀಠದಲ್ಲಿ ಕುಳಿತಿರುವರು. ವೇದಪತಿ, ನೀವು ನಮ್ಮ ಕೈಲಾಸಕ್ಕೆ ಬರಲು ಕಾರಣವೇನು? ಇಲ್ಲ ಸರ್, ನಮ್ಮ ಕಾರ್ಯದಲ್ಲಿ ಕ್ಷೇಮವಲ್ಲದೆ ಮತ್ತೇನು ಅದಷ್ಟೇ ಅಲ್ಲದೆ ನಿರಂಜನ ದೇವನಾದ ಪರಶಿವನ ಕರುಣವು ಇಲ್ಲಿ ಕುಳಿತಿರುವ ನಾರಾಯಣನ ಬೆಂಬಲ ನನಗಿರುವಾಗ ಸತ್ಯಲೋಕದಲ್ಲಿ ಸರ್ವರು ಕ್ಷೇಮದಿಂದಿರುವರು. ವೇದಪತಿ, ಹಾಗಾದರೆ ನಿಮಗೆ ನಮ್ಮಿಂದ ಆಗಬೇಕಾದ ಕಾರಣವೇನು? ಕಾರಣವಿಲ್ಲದೆ ಕೈಲಾಸಕ್ಕೆ ಯಾರು ಬರುವುದಿಲ್ಲ ಪರಮೇಶ್ವರ. ನಿಮ್ಮ ಆಶೀರ್ವಾದವನ್ನು ಭವಾನಿ ಕರುಣವನ್ನು ಪಡೆಯಲು ಕೈಲಾಸಕ್ಕೆ ಬರುವುದೇ ಕರ್ತವ್ಯ. ವೇದಪತಿ, ಹಾಗಾದರೆ ನಿಮಗೆ ನಮ್ಮಿಂದ ಆಗಬೇಕಾದ ಕಾರ್ಯವೇನು? ದೇವದೇವ, ಸುರಭೂಮಿಯು ಒಡೆಯನಿಲ್ಲದ ವಸ್ತುವಿರಂತೆ ಕಂಗಲಾಗಿ ಕಥಿಸುತ್ತಿರುವುದು. ಪರಮೇಶ್ವರ, ಬ್ರಹ್ಮದೇವನ ಮಾತು ನಿಶ್ಚಯ. ದೇವತೆಗಳು ದೇವಭೂಮಿಯಲ್ಲಿ ಒಂದು ನಿಶ್ಚಲವಾದ ಶಿವಧರ್ಮವನ್ನು ಪ್ರತಿಷ್ಠೆ ಮಾಡಬೇಕೆಂದಿರುವರು. ಅವರಿಗೆ ನಿಮ್ಮ ಕರುಣಾಮೃತವು ಬೇಕಾಗಿರುವುದು. ಕೇಳಿದೆಯಾ ಸತಿ, ಕೇಳಿದೆಯಾ ಈ ಸಹೋದರರ ಭಿನ್ನಾಹವನ್ನು? ಇದೇನು ನನಗೆ ಹೊಸತಲ್ಲ ದೇವ. ಬಹುದಿನಗಳಿಂದ ನರಳುತ್ತಿದ್ದ ರೋಗಿಯು ಸಂಜೀವಿನಿಯನ್ನು ಹುಡುಕಿಕೊಂಡು ಹೋಗುವಾಗ ಸಂಜೀವಿನಿಯೇ ಮುಂಗಾಲಿಗೆ ಸಿಕ್ಕಿ ಎಡವಿದಂತಾಯಿತಷ್ಟೇ. ಹಾಗಲ್ಲ ಸತಿ, ಭಕ್ತರು ಅಮೃತ ದೇಹಿಗಳು. ಅವರಿಗೆ ಭವಬಂಧವಿಲ್ಲ. ಇಹದಲ್ಲಿ ಪರದಲ್ಲಿ ಕೈಲಾಸದಲ್ಲಿ ಆ ಭಕ್ತಿಯನ್ನು ಅರಿತವರೇ ಭಾಗ್ಯವಂತರು. ಅಂತ ಭಕ್ತರುಗಳು ಸತಿ ನಿನಗಿಂತಲೂ ನನಗೆ ಕರಹಿತರಾಗಿರುತ್ತಾರೆ. ನೋಡಿದಿರಾ ಭಕ್ತರೇ ನಿಮಗೆ ಕರಹಿತರಾದ ಮೇಲೆ ನನ್ನನ್ನೇಕೆ ವಿವಾಹ ಮಾಡಿಕೊಂಡಿರಿ? ದೇವಿ, ಜಲದ ಮೇಲಿರುವ ತಾವರೆಯಂತೆ ನಿನ್ನನ್ನು ವಿವಾಹ ಆದೆನು. ನೀನರಿತಿಲ್ಲವೇ ಆದಿಶಕ್ತಿ ಭಕ್ತರಾದ ಶರಣಾಸತಿ ಲಿಂಗಪತಿ ಎಂಬ ವೇದಘೋಷವನ್ನು? ಧನ್ಯಳಾದೆನು ಸ್ವಾಮಿ. ಹೌದು, ಅದಕ್ಕಾಗಿ ಸರ್ವಣ ತೀರದಲ್ಲಿ ಶಿವಶಸ್ತ್ರ ಯಾಗವನ್ನು ಮಾಡಲು ದೇವತೆಗಳು ನೆಲೆಸಿರುವರು. ನೀವು ಅಲ್ಲಿಗೆ ದಯಮಾಡಿಸಿ ನಮ್ಮ ಅಗ್ರ ಪೂಜೆಯನ್ನು ಕೈಗೊಳ್ಳಬೇಕೆಂದು ಬೇಡಿಕೊಳ್ಳುವೆನು. ಪರಮೇಶ್ವರ, ತಳು ಮಾಡದೆ ಪಟ್ಟಕ್ಕೆ ದಯಮಾಡಿಸಬೇಕೆಂದು ಪ್ರಸನ್ನನಾಗಬೇಕೆಂದು ಬೇಡುವೆನು. ನೋಡು ನೀ ಎನ್ನ ಪರಿಭವದ ಪಾರೆಯೇನೋ ನೋಡು ನೀ ಎನ್ನ ಪರಿಭವದ ಪಾರೆಯೇನೋ ಕೃಪೆ ಮಾಡಿ ಬೇಗದೋಳು ಅಭಯವಿತ್ತು ಶಂಕರ ನೋಡು ನೀ ಎನ್ನ ಪರಿಭವದ ಬಾಧೆಯನ್ನು ಮಾಯಕರ್ಮದ ಬಾಧೆ ಕಾಯಮೋಹದ ಬಾಧೆ
ಕಾಯಕರ್ಮದ ಬಾಧೆ ಕಾಯಮೋರದ ಬಾಧೆ ವಾಯುವೇಸವೇಂದ್ರಿಯದ ಬಾಧೆ ಸಿಕ್ಕರ ಏಯವ ಜನನ ಮರಣಗಳ ಬಾಧೆ ಸಿಕ್ಕರ ಪರಮಾತ್ಮ ಏಯವ ಜನನ ಮರಣಗಳ ಬಾಧೆ ತಾಪ ಸಮುದಾಯದ ಬಾಧೆ ಪಾಪ ಸಮುದಾಯದ ಬಾಧೆ ಮನುಗೆನಗೆ ಶಂಕರ 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 ನೋಡು ನೀ ಎನ್ನ ಪರಿಭವದ ಪಾದೆಯನು ಪರಮಾತ್ಮ ಪರಮೇಶ್ವರ ದಯಮಾಡಿ ಈ ಚಂದ್ರಮರನ್ನು ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು ತಂದೆ ಬೇಡಿಕೊಳ್ಳುವೆನು. ಶಾಂತರಾಗು ಚಂದ್ರಮ್ಮ. ಶಾಂತಿ ಶಾಂತಿ ಎಲ್ಲಿಂದ ಬಂತು ದೇವ ನಿಮ್ಮನ್ನು ನೋಡಿದ ಮೇಲೆ ಶಾಂತಿ? ಚಂದ್ರಮ್ಮ, ಶಾಂತಿ ಇಲ್ಲವೇ ಕೈಲಾಸದಲ್ಲಿ? ಹೀಗಲೇ ಈಗ ಶಾಂತವಾಯಿತು. ಕಮ್ಮಾರನ ಕಬ್ಬಿಣದ ಹುರಿ ಜ್ವಾಲೆಯಂತೆ ಹುರಿಯುತ್ತಿದ್ದ ನನ್ನ ನೇತ್ರಾಗ್ನಿಯು ಪರಮೇಶ್ವರನ ದರ್ಶನದಿಂದ ಶಾಂತವಾಯಿತು. ಚಂದ್ರಮ್ಮ, ನಿನಗಾಗಿತೇಕೆ ಈ ಪರಿಭವ? ಯಾರಿಂದ ನಡೆಯಿತು? ಇದೊಂದು ತಾನಾಗಿ ಸಂಭವಿಸಿದ ದಕ್ಷ ಬ್ರಹ್ಮನ ಶಾಪ. ದಯಮಾಡಿ ಪರಿಹರಿಸಬೇಕೆಂದು ಬೇಡಿಕೊಳ್ಳುವೆನು ತಂದೆ, ಬೇಡಿಕೊಳ್ಳುವೆನು. ಭಯಪಡಬೇಡ ರಜನಿಪತಿ, ನಿನ್ನನ್ನು ಧರಿಸುವೆನು ನನ್ನ ಜಟಾಜುಟಗ್ರ ಭಾಗದಲ್ಲಿ. ಅಲ್ಲಿ ನಿನಗಾಗುವುದು ಸುಖ ಸಂಪತ್ತುಗಳು. ಇದೋ ಚಂದ್ರಮ್ಮ, ಇದೋ ದಕ್ಷ ಶಾಪದ ವಿಮೋಚನೆಯನ್ನು ಕರುಣಿಸುವೆನು. ಧನ್ಯನಾದನು ದಯಾಕರನ ದಿವ್ಯ ವಾಣಿಯಿಂದ. ಚಂದ್ರಮ್ಮ, ನಿನ್ನ ಗಗನ ಮಾರ್ಗದ ದಿನಚರಿಯ ಸಂಚಾರದಲ್ಲಿ ಪ್ರತಿ ಒಂದು ದಿನವೂ ಒಂದೊಂದು ಕಳೆ ಹಚ್ಚಿ ಶುಕ್ಲ ಪಕ್ಷದ ಷೋಡಶ ಕಳಾಪೂರ್ಣ ಚಂದ್ರಮನಾಗಿ ಮೆರೆದು ವಿಖ್ಯಾತನಾಗು. ಧನ್ಯನಾದೆ, ಧನ್ಯನಾದೆ ಪರಮೇಶ್ವರನ, ಧನ್ಯನಾದೆ ನಿಮ್ಮ ದಿವ್ಯ ವಾಣಿಯಿಂದ. ಕಣ್ಣಾರ ಕಂಡೆ ಪ್ರಭು ಶಂಕರ, ಪ್ರಭು ಶಂಕರ. ಕಣ್ಣಾರ ಕಂಡೆ ಪ್ರಭು ಶಂಕರ, ಪ್ರಭು ಶಂಕರ. ತ್ರಿಶೂಲಧರ ಗಜತ ಮಾಂಬರ, ನಿನ್ನಯ ಪಾದವ ನಂಬಿರುವ ಚಂದ್ರಮನ ಕಾಯ್ದ ಶಂಕರ. ಕಣ್ಣಾರ ಕಂಡೆ ಪ್ರಭು ಶಂಕರ, ಪ್ರಭು ಶಂಕರ. ಕಂಡನ ಭಕ್ತಿಗೆ ನೀವಲಿದೆ ಬೇಡಾರ ಕಣ್ಣನಿಗೆ ಕಣ್ಣನ್ನು ನೀನಿದ್ದೆ. ಭಕ್ತಮ ಕಂಡನ ಭಕ್ತಿಗೆ ನೀನೊಲಿದೆ ಬೇಡಾರ ಕಣ್ಣನಿಗೆ ಕಣ್ಣನ್ನು ನೀ ಕೊಟ್ಟೆ. ಭಕ್ತಿಗೆ ನೀ ವರದಾನ, ನನ್ನ ಮುಕ್ತಿಗೆ ನೀ ಸೋಪಾನ. ಭಕ್ತಿಗೆ ನೀ ವರದಾನ, ನನ್ನ ಮುಕ್ತಿಗೆ ನೀ ಸೋಪಾನ. ಕಳ್ಳರ ಕಣ್ಣಿಗೆ ಕಲ್ಲಾಗಿ ಕುಳಿತಿರುವೆ, ಕಳ್ಳರ ಕಣ್ಣಿಗೆ ಕಲ್ಲಾಗಿ ಕುಳಿತಿರುವೆ. ಕಣ್ಣಾರ ಕಂಡೆ ಪ್ರಭು ಶಂಕರ, ಪ್ರಭು
ಬ್ರಹ್ಮ ಸ್ವರೂಪನು ಸಾರದೆಯ ಪತಿಯು ವೈಕುಂಠ ವಾಸನುಗೆ ನಮ್ಮ ಹರಿಯು ಬ್ರಹ್ಮ ಸ್ವರೂಪನು ಸಾರದೆಯ ಪ್ರತಿಯು ತ್ರಿಮೂರ್ತಿಯ ದಿವ್ಯ ರೂಪ ನಾ ಕಂಡೆನು ಈ ಪ್ರತಿರೂಪ ತ್ರಿಮೂರ್ತಿಗಳ ದಿವ್ಯ ರೂಪ ನಾ ಕಂಡೆನು ಈ ಪ್ರತಿರೂಪ ದಕ್ಷಿಣ ಸಾಪದಿ ನಾಮುಕ್ತನಾದೆ ದಕ್ಷಿಣ ಸಾಪದಿ ನಾಮುಕ್ತನಾದೆ ಕಣ್ಣಾರ ಕಂಡೆ ಪ್ರಭು ಶಂಕರ ತ್ರಿಶೂಲಧರ ಗಜ ಚರ್ಮರ ನಿನ್ನಯ ಪಾದವ ನಂಬಿರುವ ಚಂದ್ರಮನ ಕಾಯ್ದ ಶಂಕರ ಕಣ್ಣಾರ ಕಂಡೆ ಪ್ರಭು ಶಂಕರ ವಿಷ್ಣು ಬ್ರಹ್ಮಾದಿ ದೇವತೆಗಳೇ, ಕಂಡಂತಾಯಿತೆ ದಕ್ಷ ಬ್ರಹ್ಮನು ಮಾಡಿದ ಮಹತ್ವದ ಕಾರ್ಯವನ್ನು. ದೇವ, ಆದರೂ ಪಾವನನಾದನಿ ಚಂದ್ರಮನು ತಮ್ಮ ದರ್ಶನದಿಂದ. ಚಂದ್ರಮ, ಪವಿತ್ರ ದೇವನ ವಿಶಾಲವಾದ ಮಸ್ತಕದ ಮೇಲೆ ಆ ಚಂದ್ರಕಾರ ಪದವಿಯನ್ನು ಗಳಿಸಿದ ನೀನೇ ಭಾಗ್ಯಶಾಲಿಯು. ಎರಡನೆಯದಾಗಿ ಒಂದೇ ಕಾಲದಲ್ಲಿ ತ್ರಿಮೂರ್ತಿಗಳನ್ನು ನೋಡಿದ ನಾನೇ ಭಾಗ್ಯಶಾಲಿಯು. ಭೂತೇಶ್ವರ, ಕಾಲ ಅತೀತವಾಯಿತು. ಚಂದ್ರಮ, ನಿನಗೂ ಅಲ್ಲಿಗೆ ಬರಲು ಕರೆ ಉಂಟು. ಎಲ್ಲರೂ ದಯಮಾಡಿ ಸೈ ಶಿವ ಸಂಭೋ ಪಾರ್ವತಿ ಹೃದಯ ವಲ್ಲಭ ಚಂದ್ರಮೌಳೆ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಮಹಾದೇವ ಸಂಭೋ ಮಹಾದೇವ. ನಟನ ಕಲಾ ಚತುರ ಶಂಕರ ಚಮರುಗದರವರ ಗಾನಲೋಲ ಪ್ರಿಯ ಸದಯ ನಟನ ಕಲಾ ಚತುರ ಮಹಾದೇವ ಸಂಭೋ ಮಹಾದೇವ. ರಜತಗಿರಿ ನಿಲಯ ರಜತಗಿರಿ ನಿಲಯ ಸದಯ ಸಾಮಗಾನ ಸಂಗೀತ ಪ್ರಿಯ ಸಾಮಗಾನ ಸಂಗೀತ ಪ್ರಿಯ ಸ್ವರ ಸಪ್ತ ಸಂಗೀತ ಗಾನ ದೋಲ್ಟಯ ಪೈತ ಗಣ ತಾಳ ಮೇಳ ದೋಲ್ ಸ್ವರ ಸಪ್ತ ಸಂಗೀತ ಗಾನ ದೋಲ್ಟಯ ಪೈತ ಗಣ ತಾಳ ಮೇಳ ತಂಬುರಾದಿ ಗಂಧರ್ವ ಗಾನ ದೋಲ್ ತಂಬುರಾದಿ ಗಂಧರ್ವ ಗಾನ ದೋಲ್ ಭಜ್ಜುಂ ತಗಜುಂ ಎಂದೆನು ತಲಿ ನಟನ ಕಲಾ ಚತುರ ಶಂಕರ ಚಮರುಗದರವರ ಗಾನಲೋಲ ಪ್ರಿಯ ಸದಯ ನಟನ ಕಲಾ ಚತುರ ಮಹಾದೇವ ಸಂಭೋ ಮಹಾದೇವ. ಜಡೆಯುಳು ಗಂಗೆಯು ಬಣಿಯೊಳು ಶಶಿಯು ಕೊರಳಲಿ ನಾಗನ ಧರಿಸಿಹನ ಮಹಾದೇವ ಮಹಾದೇವ.
ಮಣಿಯುಳು ಶಶಿಯು ಹೊರಳಲಿ ನಾಗನ ಧರಿಸಿಹನ ಮಾರ ಹರನ ಕೃಪೆಯ ಕರುಣಿಸು ಮಾರ ಹರನ ಕೃಪೆಯ ಕರುಣಿಸು ಓಂಕಾರನಾದ ಪ್ರಿಯ ಸದಯ ಓಂಕಾರನಾದ ಪ್ರಿಯ ಸದಯ ಸ್ವರ ಸಪ್ತ ಸಂಗೀತ ಗಾನದೋಳ್ ಲಯ ಪರಿತಗನ ತಾಳ ಮೇಳದೋಳ್ ಸ್ವರ ಸಪ್ತ ಸಂಗೀತ ಗಾನದೋಳ್ ಲಯ ಪರಿತಗನ ತಾಳ ಮೇಳು ಸಂಪುರಾದಿ ಗಂಧರ್ವ ಗಾನದೋಳ್ ಸಂಪುರಾದಿ ಗಂಧರ್ವ ಗಾನದೋಳ್ ತಜ್ಜುಂ ತಗಜುಂ ಎಂದೆನು ತಲಿ ಕದನ ಕಲಾ ಚತುರ ಕದನ ಕಲಾ ಚತುರ ಕದನ ಕಲಾ ಚತುರ ಮಹಾದೇವ ಮಹಾದೇವ ದಕ್ಷ ಬ್ರಹ್ಮನ ಶಾಪದಿಂದ ನರಳುತ್ತಿದ್ದ ಚಂದ್ರಮನ ವ್ಯಾಕುಲವೆಲ್ಲವೂ ಕಳೆಯಿತು. ಶಂಕರನು ಚಂದ್ರಮನಿಗೆ ದಕ್ಷ ಬ್ರಹ್ಮನ ಶಾಪವನ್ನು ವಿಮೋಚನೆ ಮಾಡಿರುವನು. ಆದರೆ ದಕ್ಷ ಬ್ರಹ್ಮನು ತಾನೇ ಶಿವನೆಂದು, ಶಿವನು ನನ್ನ ಜಾಮಾತನೆಂದು ಭೃಗುದೇವನೊಡನೆ ಹಟ್ಟಹಾಸದಿಂದ ಮೆರೆಯುತ್ತಿರುವನು. ಮಹಾದೇವ ಮಹಾದೇವ ಈಗಾಗಲೇ ದೇವತೆಗಳೆಲ್ಲರೂ ಸತ್ಯಯಾಗವನ್ನು ಮಾಡಿ ಪರಶಿವನಿಗೆ ಅಗ್ರ ಪೂಜೆಯನ್ನು ನೀಡಬೇಕೆಂದು ಹಣಿ ಮಾಡುತ್ತಿರುವರು. ಅದಕ್ಕಾಗಿ ಬ್ರಹ್ಮನು ಸುದ್ದಿಯನ್ನು ತಂದಿರುವನು. ಈಗ ಶ್ರೀಮನ್ನಾರಾಯಣನು ಶಂಕರನನ್ನು ಸರವಣ ತೀರದಲ್ಲಿ ನಡೆಯುತ್ತಿರುವ ಸತ್ರ ಪೂಜೆಗೆ ಕರೆದುಕೊಂಡು ಭೃಗುರುಸಿ ಆಶ್ರಮದ ಮಾರ್ಗವಾಗಿ ಬರುತ್ತಿರುವನು. ಮಹಾದೇವ ಮಹಾದೇವ ಪಾದದಲ್ಲಿ ಕಣ್ಣುಳ್ಳ ಭೃಗುದೇವನಾದರೂ ದಕ್ಷಿಣ ಅಹಂಕಾರಕ್ಕಿಂತ 1000 ಪಾಲು ಹೆಚ್ಚಾಗಿ ನನಗೂ 3 ಕಣ್ಣುಗಳು ಎಂದು ಅಹಂಕಾರದಿಂದ ಮೆರೆಯುತ್ತಿರುವನು. ಮಹಾದೇವ ಮಹಾದೇವ ಇರಲಿ, ಇದರಿಂದ ಮುಂದೇನಾಗುವುದೋ ತಿಳಿದುಕೊಂಡು ಮುಂದಿನ ಕಾರ್ಯಕ್ಕೆ ಹಣಿಯಾಗುವೆನು. ಮಹಾದೇವ ಮಹಾದೇವ. ಜಟ ಜೂಟ ಗಂಗಾ ಮಕುಟ ಸಸಿಲಲಾಟ ಶೋಭಿತ ಹೇಮಕೂಟ ತಟ ನಿವಾಸ ದಿಟ ನಟವರ ಪಂಡಿತ ಜಟ ಜೂಟ. ಮಹಾದೇವ ಮಹಾದೇವ. ಜಟ ಜೂಟ ಗಂಗಾ ಮಕುಟ ಸಶಿಲಲಾಟ ಶೋಭಿತ ಹೇಮಕೂಟ ತಟ ನಿವಾಸ ದಿಟ ನಟವರ ಪಂಡಿತ ಜಟ ಜೂಟ. ಮಹಾದೇವ ಮಹಾದೇವ. ಗಿರಿಜಾವರ ಡಮರುಗದರ ಗಿರಿಜಾವರ ಡಮರುಗದರ ಸುಂದರ ಶಿವ ಶಂಕರ ಸುಂದರ ಶಿವ ಶಂಕರ ಉಪಸಾಗರ ಗುಣಗಂಭೀರ ಉಪಸಾಗರ ಗುಣಗಂಭೀರ ಮಾರವಾರ ಶ್ರೀಹರ ಮಾರವಾರ ಶ್ರೀಹರ ಜಟ ಜೂಟ ಗಂಗಾ ಮಕುಟ ಸಶಿಲಲಾಟ ಶೋಭಿತ ಹೇಮಕೂಟ
ದೋಸನಾಥ ಶ್ರೀಮಯೇಂದ ಪಾಪರೈಂದ ಪಾಲಿಪ ತ್ರಿಭುವನ ಪರಿಪಾಲಕ ತ್ರಿಪುರಾಸುರ ಹಂತಕ ತ್ರಿಭುವನ ಪರಿಪಾಲಕ ತ್ರಿಪುರಾಸುರ ಹಂತಕ ತ್ರಿನೇತ್ರದರ ತ್ರಿಶೂಲಧರ ತ್ರಿಕೊಂಡನ ಬಲಧಾರಕ ತ್ರಿನೇತ್ರದರ ತ್ರಿಶೂಲಧರ ತ್ರಿಕೊಂಡನ ಬಲಧಾರಕ ಜಟಾಜೂಟ ಗಂಗಾ ಮಕುಟ ಸಸಿಲಲಾಟ ಸೋಮಿತ ಹೇಮಕೂಟ ಪದ ನಿವಾಸ ದಿಗನಟವರ ಪಂಡಿತ ಜಟಾಜೂಟ. ಮನಮುನಿಯ ಆಶ್ರಮವಿದೇನೆ ಮಹದಾಚರ್ಯ ತೋರ್ಪುದು ಮನಮುನಿಯ ಆಶ್ರಮವಿದೇನೆ ಮಹದಾಚರ್ಯ ತೋರ್ಪುದು ಮಂದ ಮಾರುತನು ಚಂದದಿಂದಲೇ ಅಂದವಿರುತ್ತ ನಂದ ತೋಲ್ತಿಯೋ ಮಾರುತನು ಚಂದದಿಂದಲೇ ಅಂದವಿರುತ್ತ ನಂದ ಕಾಂತಿಯ ಚಂದಿರ ನಂದದಿ ತುಂಬಿದ ತೆರದಿ 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 ಇಂದು ಕಾಮುದು ಎನ್ನಯ ಆಶ್ರಮವಿದೇನೆ ಮಹದಾಚರ್ಯ ತೋರ್ಪು ಮನಮುನಿಯ ಆಶ್ರಮವಿದೇನೆ ಮಹದಾಚರ್ಯ ತೋರ್ಪು ದಂಡನೆ ಬೀಸುತ್ತ ತಂಗೋಳಿಯು ಉಷ್ಣಕಾರದಿ ಬೀಸುತ್ತಲಿರುವುದು ದಂಡನೆ ಬೀಸುತ್ತ ತಂಗೋಳಿ ಉಷ್ಣಕಾರದಿ ಬೀಸುತ್ತಲಿರುವುದು ಪಾದದ ನೇತ್ರವು ಉರಿಯುತ್ತಲಿರುವುದು ಪಾದದ ನೇತ್ರವು ಉರಿಯುತ್ತಲಿರುವುದು ಇಂದು ಕಾಮಲು ಎಣ್ಣೆಯ ಆಶ್ರಮವಿದೇನೆ ಮಹದಾಚರ್ಯ ತೋರ್ಪು ಮನಮುನಿಯ ಆಶ್ರಮವಿದೇನೆ ಮಹದಾಚರ್ಯ ತೋರ್ಪು ಮಹದಾಚರ್ಯ ತೋರ್ಪು ಮಹದಾಚರ್ಯ ತೋರ್ಪು. ಏನು ಈ ಕಮಂಡಲದಲ್ಲಿ ಪರಿಶ್ರಾಪಿಸುತ್ತಿರುವ ಗಂಗಾ ಜಲದಂತೆ ತಂಪಾಗಿ ಬೀಸುತ್ತಿದ್ದ ಮನ್ನ ಮಾರುತನು ಇಂದಿನ ದಿವಸ ಉಷ್ಣಾಕಾರನಾಗಿ ಬೀಸುತ್ತಿರುವುದು. ಇದು ವಸಂತ ಕಾಲ, ಇದು ವಸಂತ ಕಾಲವಾದರೂ ನನ್ನ ಕಣ್ಣೆದುರಿಗೆ ಎಲುವುದಿರದ ಕಾರಣದಂತೆ ನಿಬಿಡವಾಗಿ ಕಾಣುತ್ತಿರುವುದು. ಅದು ಗಂಧರ್ವಪತಿಯಾದ ವಸುಂಧರನು ಇತ್ತಲೇ ಬರುತ್ತಿರುವನು. ವನವನೋಡೆ ಮನಕ್ಕೆ ಮೋದ ಮನೆ ಕುಲಾದಿಸೋ ಮನೆ ವನವನೋಡೆ ಮನಕ್ಕೆ ಮೋದ ಮೊಲೆ ಕುಲಾದಿಸೋ ಮನೆ ಘನ ಕೃಪಾ ದಯಾಳು ನಮೆ ಕೃಪಾ ದಯಾಳು ನಮೆ ಏನಯದಿಂದ ಪಾದಯೋಗಕ್ಕೆ ಏನಯದಿಂದ ಪಾದಯೋಗಕ್ಕೆ ವನವನ್ನೋಡೆ ಮನಕ್ಕೆ ಮೋದ ಮೊನೆ ಕೋದಾದಿಸೋ ಮನೆ. ಭೃಗುದೇವನಿಗೆ ನಮಸ್ಕರಿಸುವೆ.
ಸುಂದರ ಬಾ. ನಿನ್ನ ಬರುವಿಕೆಯನ್ನು ನೋಡಿದರೆ ಏನೋ ಒಂದು ಕೋರರ್ಥವನ್ನು ತೋರುತ್ತಿದೆ. ಮೃಗುದೇವ, ಜನನಿ ದಾಸ್ಯವನ್ನು ಬಿಡಿಸಲು ಕುರು ಪಂತನು ಮಹೇಂದ್ರರಿಂದ ಅಮೃತ ಕಳಸವನ್ನು ತೆಗೆದುಕೊಂಡು ಹೋಗುತ್ತಿದ್ದ ಸಂಭ್ರಮವು ನನಗಾಗಿತ್ತು ಈ ದಿವಸದಲ್ಲಿ. ಓ ಸುಂದರ, ಅದೋ ಮೃಗವನ್ನು ತೆಗೆದುಕೊಂಡು ಹೋಗುವ ಕಾರಣದಲ್ಲಿ ನೀನು ನಿರುಧನಾಗಿರುವ ಮಹಾತ್ಮನೇ, ನಾಳಿನ ಸತ್ರಯಾಗ ಮಹಸ್ತಕ್ಕೆ ಶ್ರೀಮನ್ ನಾರಾಯಣನು ಸುಧ ಅಮೃತ ಎಂಬ ಅಮೃತ ಕೊಡವನು ತರುವನು. ಅದನ್ನು ಸೇವಿಸಲು ನಾನು ಹೋಗುತ್ತಿರುವನು. ಈ ವಿಷಯವು ತಮಗೆ ತಿಳಿಯದೆ? ತಿಳಿದಿದ್ದರೂ ಇರಬಹುದು, ಆದರೆ ಮಕ್ಕಳು ಕಟ್ಟಾಡುವ ಕಟ್ಟೆಯಂತೆ ದೇವತೆಗಳು ಹೂಡಿರುವ ಇದೊಂದು ಆಟ. ಗಂಧರ್ವನೇ, ಸತ್ರಯಾಗ ಎಂದರೇನು, ನೀವು ಎಂದರೇನು? ಕೋಲವನ್ನು ಹಾರಲು ಸಾಧ್ಯವಿಲ್ಲದವನು ಗಗನಕ್ಕೆ ಅರಿವಿನಿಂದ ಬಯಸಿದಂತಾಯಿತು ದೇವತೆಗಳ ಮನೋರಥ. ಗುರುದೇವ, ಅಲ್ಲಿಗೆ ಜಗದೀಶ್ವರನಾದ ಪರಶಿವನ ಅಗ್ರ ಪೂಜೆಯನ್ನು ವಹಿಸುವಾಗ ಅದನ್ನು ಮಕ್ಕಳಾಟ ಎಂದು ಭಾವಿಸಬಹುದೇ? ಆ ಕರುಣಿಗೆ ಪಾತ್ರನಾಗಿ ಅವನ ದಿವ್ಯ ರೂಪವನ್ನು ನೋಡಬಾರದೆ? ಓ ಸುಂದರ, ಆ ಪರದೇಶಿಯ ರೂಪಿನಲ್ಲಿ ನೋಡಬೇಕಾದ ವಿಷಯಗಳೇನಿದೆ? ನಿಮ್ಮಿಂದಲೇ ಹೊರ ಬೆಳಬೇಕು. ಈಶ್ವರನು ಪರದೇಶಿ ಆದರೆ ಅವನಿಗೆ ಮನ್ನಣೆ ದೊರಕುವುದು. ಪರದೇಶಿ ಸುಖವನ್ನು ಬಯಸುವವರಿಗೆ ಪರದೇಶಿಯಾದ ಪರಶಿವನು ಪರಮಾತ್ಮನಾಗಿ ಕಾಣುವನು. ಓ ಸುಂದರ, ಸಾಕು ಸರಸದಿ ನುಡಿ ತರವೇ ನಿನಗಿದು ಸುಂದರ. ಸಾಕು ಸರಸದಿ ನುಡಿ ತರವೇ ನಿನಗಿದು ಸುಂದರ. ನಂದಿವೋ ಹೊಲನೆ ನಟನೆ ನೀನು ಬರದಿ ಹೋಗಲಿವೆ ಶಿವನ. ನಂದಿವೋ ಹೊಲನೆ ನಟನೆ ನೀನು ಬರದಿ ಹೋಗಲಿವೆ ಶಿವನ. ಭಸ್ಮರುದ್ರವೈರಾಗಿಯ ಶಿವನ, ಭಸ್ಮರುದ್ರವೈರಾಗಿಯ ಶಿವನ. ಸ್ಮರಿಸದಿರು ಮನದೊಳಗೆ ಮರುಗದಿರು ಮರು. ಸಾಕು ಸಹಿಸಲು ಸರಸದಿ ನುಡಿ ತರವೇ ನಿನಗಿದು ಸುಂದರ. ತರವೇ ನಿನಗಿದು ಸುಂದರ. ತರವೇ ನಿನಗಿದು ಸುಂದರ. ಸೋಕು ನಿಲ್ಲಿಸು. ಇರುವೆ ಕಣ್ಣಿಗೆ ಸೋಸುವೆ ಕೊಡನಾಡದಂತೆ ಕೋಶೋಲಕರ ಕಿಲೋಜಲವು ಬಿಬೀಲದ ಕಣ್ಣಿನ ನೋಡಕ್ಕೆ ಮಹಾಸಮುದ್ರವಾದಂತೆ ನಿನಗೆ ಆ ಪರಶಿವನು ಆತ್ಮ, ನನಗಲ್ಲ. ಆ ಗಂಧ ಬೇಡ ರಸಿದೇವ, ರಸದಲ್ಲಿ ಇಕ್ಸು, ಇಸದಲ್ಲಿ ಆಲಾಲ ಹೆಸರಾಂತ ಪರಶಿವನು ನಿರಾಕರಿಸಬಾರದು. ಕಾಲಾತೀತವಾಯಿತು, ನಾನಿನ್ನು ಪರವೆನು. ಸತ್ರಯಾಗ, ಸತ್ರಯಾಗ, ಸತ್ರಯಾಗ ಎಂದರೇನು? ದೇವತೆಗಳು ಎಂದರೇನು? ಕೋಮಕ್ಕೆ ಕಣ್ಣೆರಡು ತೊಳವೊಂದು ಸಾಲವೆಂದು ಒಂದು ಹೆಣ್ಣನ್ನು ನೋಡಲು ಹಲವಾರು ಕಣ್ಣುಗಳನ್ನು 4 ತಲೆಗಳನ್ನು ಧರಿಸಿರುವನ ಆ ವೈದಿಕನಾದ ಬ್ರಹ್ಮನು ತೆರೆಯ ಮರೆಯಲ್ಲಿ ಅಡಗಿರುವ ವೇಸಾಂಗುನಿಯಂತೆ ಯಾವಾಗಲೂ ಕ್ಷೀರ ಸಮುದ್ರದಲ್ಲಿ ಜಡತ್ವದಿಂದ ಮಲಗಿರುವನ ಆ ಇಷ್ಟು ಇವರುಗಳು ಸತ್ರಯಾಗದಲ್ಲಿ ಭಾಗವಹಿಸುವಂತೆ ಸತ್ರಯಾಗದಲ್ಲಿ ಇನ್ನು ಹೆಂಡತಿಯನ್ನು ಮೆಚ್ಚಿಸಲು 1,000 ಭುಜಗಳನ್ನು ಹೊಂದಿ ಕೈಲಾಸದಲ್ಲಿ ಯಾವಾಗಲೂ ತಕ ತೈ ಎಂದು ಕುಣಿಯುತ್ತಿರುವ ಆ ಪರಶಿವನನ್ನ ಅಗ್ರ ಪೂಜೆಗೆ ಕರೆತರುವರಂತೆ ಅಗ್ರ ಪೂಜೆಗೆ. ಆ ಪರಶಿವನಿಗೆ ಹಣೆಯಲ್ಲೇ ಕಣ್ಣುಂಟು, ಈ ಮೃಗುದೇವನಿಗೆ ಪಾದದಲ್ಲಿಯೇ ಕಣ್ಣುಂಟು. ಆದ್ದರಿಂದ ಅವನು ನನಗೆ ಸರಿಸಮಾನನು. ಅದರಲ್ಲಿಯೂ ನನಗೆ ಹೆಚ್ಚಿನ ಅಧಿಕಾರವಿದೆ. ವಿಷ್ಣುವನ್ನು ವೀಕ್ಷಿಸಿದರೆ 2ನೇ ಮೂರ್ತಿಯಾಗುವನು ಬ್ರಹ್ಮ. ಓರ್ವ ಸೋಮಾನ ವೇಷಧಾರಿಯಾದ ಪೂರೋಹಿತ ದಕ್ಷ ಬ್ರಹ್ಮನೇ ಮೊದಲಾದವರು ನನಗೆ ಶಿಷ್ಯಂದಿರು. ದಕ್ಷನೇನಾದರೂ ಅಲ್ಲಿಗೆ ಹೋದರೆ ನನಗೂ ಹೋಗಲು ಸಮಯ ಉಂಟು. ಇದೇನು ಇಂದಿನ ದಿವಸ ನನ್ನ ಮನಸ್ಸು ಚಂಚಲವಾಗಿ ತೋರುತ್ತಿದೆಯಲ್ಲ. ಇರಲಿ, ಸ್ವಲ್ಪ ಸಮಯ ಈ ಶಿರೋದರ್ಪದ ಮೇಲೆ ವಿಶ್ರಮಿಸುವೆನು.
ಯಾಕಪ್ಪ ರಜದ ದಿವಸ ರಮ್ಯ ಕಂಡುದ ಭೃಗುನಂದನವೋ ರಜದ ದಿವಸ ರಮ್ಯ ಕಂಡುದ ಭೃಗುನಂದನವೋ ಅಗ್ರ ಪೂಜಾ ಅರನೆ ಬಾರೆ ಅಗ್ರ ಪೂಜಾ ಅರನೆ ಬಾರೆ ಅಗ್ರ ಪೂಜಾ ಅರನೆ ಬಾರೆ ಅಗ್ರ ಪೂಜಾ ಅರನೆ ಬಾರೆ ಭೃಗು ಮೌನಿ ನೇತ್ರ ಮುಗಿದು ಅರ್ಬುದೆಂದೆ ರಜದ ನಿವಾಸ ರಮ್ಯ ಕಾಣುವುದ ಭೃಗು ನಂದನವೋ ಮೌನಿ ನೇತ್ರ ರಮ್ಯ ಕಾಬುದ ಯೋಗಿ ಚರಣದಲ್ಲಿ ಭೃಗುಮೌನಿ ನೇತ್ರ ರಮ್ಯ ಕಾಬುದ ಯೋಗಿ ಚರಣದಲ್ಲಿ ನೀಲ ಮೇಘ ಶಾಮ ನೋಡೆ ನೀಲ ಮೇಘ ಶಾಮ ನೋಡೆ ನೀಲ ಮೇಘ ಸಾಮ ನೋಡೆ ನೀಲ ಮೇಘ ಸಾಮ ನೋಡೆ ಭೃಗುಮೌನಿ ಗೈಪನಿಗೆ ತೋರ್ಪುದೆಂದು ಭೃಗುಮೌನಿ ನೇತ್ರ ರಮ್ಯ ಕಾಬುದ ಯೋಗಿ ಚರಣದಲ್ಲಿ ನಿಜ ಯೋಗ್ಯ ಭಾಗ್ಯ ಭಿನ್ನಾಗ ಭೂಷಣ ಯಾಗ ಭಾಗ್ಯವನ್ನು ಕರುಣಿಸುವೆ ನಿಜ ಯೋಗ್ಯ ಭಾಗ್ಯ ಭಿನ್ನಾಗ ಭೂಷಣ ಯಾಗ ಭಾಗ್ಯವನ್ನು ಕರುಣಿಸುವೆ ಶೃಂಗಧರ ಭೃಂಗಿವರ ಗಂಗಧರ ಲಿಂಗಕರ ಲಿಂಗಕರ ಶೃಂಗಕರ ಶೃಂಗಕರ ಲಿಂಗಕರ ರಜದ ದ್ವಿಭಾಷ ರಮ್ಯ ಕಂಬುದ ಭೃಗುನಂದನವೋ ನಿಜ ಭಕ್ತನಾದ ವೀರ ವಿಷ್ಣು ನೀನು ನಿಜ ಭಕ್ತಿಗಾಗಿ ನಾ ಮನವೊಲೆದೆ ನಿಜ ಭಕ್ತನಾದ ವರ ವಿಷ್ಣು ನೀನು ನಿಜ ಭಕ್ತಿಗಾಗಿ ನಾ ಮನವೊಲೆದೆ ಚಕ್ರಧರ ಭಕ್ತಿವರ ಸತ್ತಿಕರ ಯುಕ್ತಿವರ ಚಕ್ರಧರ ಭಕ್ತಿವರ ಸತ್ತಿಕರ ಯುಕ್ತಿವರ ಚಕ್ರಧರ ಭಕ್ತಿವರ ಸತ್ತಿಕರ ಯುಕ್ತಿವರ ಚಕ್ರಧರ ಭಕ್ತಿವರ ಸತ್ತಿಕರ ಯುಕ್ತಿವರ ಭೃಗುಮೌನಿ ನೇತ್ರ ರಮ್ಯ ಕಾಬುದ ಯೋಗಿ ಚರಣದಲ್ಲಿ ಕ್ಷೀರಸಾಗರನೇ ಅಲ್ಲಿ ನೋಡು ಈ ವನ ಮಧ್ಯದ ಒಂದು ದಟ್ಟವಾದ ಮರದ ಅಡಿಯಲ್ಲಿ ಯಾವಳೋ ಗಂಧರ್ವ ಸುಂದರಿಯು ಜನಾರ್ದನ ಅಲ್ಲಿ ಕಾಣುವ ಸರೋವರದಲ್ಲಿ ಮಂಗಳ ಸ್ನಾನವನ್ನು ಮಾಡಿ ತನ್ನ ಕೆದರಿದ ಮುಡಿಯನ್ನು ಒಣಗಿಸಲು ಸಲುವಾಗ ಭೂಗರ್ಭದ ಮೇಲೆ ಮಲಗಿರುವಳೋ ಏನು ಎಂಬಂತೆ ಅರ್ಧ ಶರೀರವು ಮಾತ್ರ ಕಾಣುತ್ತಿರುವುದು. ಅತ್ತ ನೋಡು ಜನಾರ್ದನ, ಯಾವುದೋ ಒಂದು ಜಿಂಕೆಯು ಅಲ್ಲಿ ಕಾಣುವ ಸರೋವರದಲ್ಲಿ ಮಿಂದು ಈಜಾಡಿ ತನ್ನ ತನು ತಾಪವನ್ನು ಸಹಿಸಲಾರದೆ ತನ್ನ ಎರಡು ಕಾಲುಗಳನ್ನು ಮುಂದಕ್ಕೆ ಚಾಚಿ ತನ್ನ ಸುಂದರವಾದ ನಿಡು ನೋಟದಿಂದ ಮತ್ತೆರಡು ಕಾಲುಗಳನ್ನು ಕಣ್ಣಿನ ಪಕ್ಕದಲ್ಲಿರಿಸಿ ವೈರಿಗಳಾದ ಕಿರಾತಕರನ್ನು ನೋಡುತ್ತಿದೆಯೋ ಏನು ಎಂಬಂತೆ ಕಾಲಲ್ಲಿ ಅಂಟಿಕೊಂಡು ಪ್ರಜ್ವಲಿಸುವ ಕಣ್ಣಿನಿಂದ ಕೂಡಿದ ಅರ್ಧ ಶರೀರವು ಅತ್ಯಾಚಾರಕರವಾಗಿ ಕಾಣುತ್ತಿರುವುದಲ್ಲ ಜನಾರ್ದನ. ಸದಾಶಿವ ದೇವ, ಪ್ರಪಂಚದಲ್ಲಿ ನಿನಗೆ ಹಾಸರಿಕರವಾದ ಸಂಗತಿ ಏನಿರುವುದು? ಹಾ, ಮರದಡಿಯಲ್ಲಿ ಮಲಗಿರುವ ಮಹಾ ಋಷಿಯೇ ಭೃಗುದೇವನಲ್ಲವೇ? ಅದು ನನಗೂ ತಿಳಿದಿರುವುದು ಜನಾರ್ದನ. ಕಾಡಿನ ಮಧ್ಯದಲ್ಲಿ ಇವರಿಸುವಂತ ಘನ ಗಂಭೀರವಾದ ಸಿಂಹವು ಆನೆಯ ಮಸ್ತಕವನ್ನು ಬಡಿದು ಸಾಕಾಗಿ ಒಂದು ವೃಕ್ಷದ ಅಡಿಯಲ್ಲಿ ದಕ್ಷತೆಯಿಂದ ಮಲಗುವಂತೆ ಅದೆಷ್ಟು ಗರ್ವದಿಂದ ಮಲಗಿರುವನೋ ಆ ಭೃಗುದೇವ. ಸರ್ವೇಶ್ವರ, ಗರ್ವವೇ ರೂಪವೆತ್ತಿ ರೂಪಾಕಾರವಾದ ದೇವತೆಗಳನ್ನ ಸರಸವಾಡುತ್ತಿರುವನ ಈ ಭೃಗುದೇವ. ಹೇಗಾದರೂ ಆಗಲಿ ಎಚ್ಚರಿಸುವೇನು. ಹೇಳಿಸು. ಎಚ್ಚರವಾಯಿತೇ ಭೃಗುದೇವ? ಎಚ್ಚರವೇನು ನಾರಾಯಣ? ಈ ಭೃಗು ಋಷಿಯು ತನ್ನ ಆತ್ಮ ಜ್ಞಾನದಲ್ಲಿ ಯೋಗಲು ಎಚ್ಚರವಾಗೇ ಇರುವನು. ಅವನಾರು ಆ ಶಿಲೋತಲ್ಪದ ಮೇಲೆ ಕುಳಿತಿರುವ ಆ ಶಿವಯೋಗಿ ಅವನೇ ಪರಮಾತ್ಮನಾದ ಪರಶಿವನು. ಸಾತ್ಮಸಾಲ
ಪರಮಾತ್ಮನಾರು ಪರಶಿವನಾರು ನೀವಿರುವರು ಇನ್ನು ಚಿಕ್ಕವರು, ನಿಮಗಾವುದು ವಿಷಯವೂ ತಿಳಿಯದು. ಅದಿರಲಿ, ಬಹು ಸಂಭ್ರಮದಿಂದ ಎಲ್ಲಿಗೆ ಹೋಗುತ್ತಾ ಬಂದು ಕುಳಿತಿರುವರು? ದೇವ, ಗಂಧರ್ವರು ಜಗತ್ತಿನ ಕಲ್ಯಾಣಕ್ಕಾಗಿ ಸರವಣ ತೀರದಲ್ಲಿ ಶಿವಶತ್ರ ಯಾಗವನ್ನು ಮಾಡುತ್ತಿರುವರು. ಆ ಯಾಗದ ಅಗ್ರ ಪೂಜಾ ದೇವನಾದ ಶಾಂಬ ಶಿವ ಮೂರ್ತಿಯನ್ನು ಕರೆದುಕೊಂಡು ಹೋಗುತ್ತಿರುವೆನು. ಹೀಗೆ ಹೋಗುತ್ತಾ ದಾರಿಯಲ್ಲಿ ತಮ್ಮ ದರ್ಶನವಾಯಿತು. ಆದರೆ ಗರ್ವವೇ ಸೇರದಿರುವ ಗೌರಿಪತಿ ಹೊಡೆನೆ ಇಲ್ಲಿ ಮಲಗಿರುವ ತಮ್ಮ ಹತ್ತಿರ ಬಂದು ಕುಳಿತುಕೊಂಡೆನು. ನಿಮ್ಮನ್ನು ಎಚ್ಚರಿಸಿ ಆಯಾಸ ಉಂಟು ಮಾಡಿದ ಋಣವನ್ನು ತೀರಿಸುವುದಕ್ಕಾಗಿ ಎಲ್ಲಿ ತಮ್ಮ ಚರಣವನ್ನು ಒತ್ತಿ ಮುಂದೆ ಹೋಗುವೆನೋ. ಬಹಳ ಸಂತೋಷ.